ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ನಿಮಗೆ ಒಂದು ಪದದ ಮಂತ್ರವನ್ನು ಹೇಳ್ತೀನಿ. ಇದನ್ನು ನೀವು ಹೇಳಿದರೆ ಅಥವಾ ಜಪಿಸಿದರೆ ನಿಮಗೆ ಆನಂದದ ಅನುಭವ ಆಗ್ತದೆ. ಆನಂದ ಅಂದರೆ ನಾವೆಲ್ಲರೂ ಸಂತೋಷವಾಗಿ ಖುಷಿಯಿಂದ ಇರೋದು ಅಂದ್ಕೊಂಡಿದ್ದೇವೆ. ಅಂದರೆ ಈಗ ಈ ಲೌಕಿಕ ಜಗತ್ತಿನಲ್ಲಿ ನಮಗೆ ಏನೂ ಬಯಸಿದ್ದು ಸಿಕ್ಕರೆ, ಹಣ, ವಸ್ತು, ನೌಕರಿ ಅಥವಾ ಯಾವುದೇ ನಾವು ಬಯಸಿದ ವ್ಯಕ್ತಿ ನಮ್ಮ ಜೀವನದಲ್ಲಿ ಬಂದರೆ ನಮಗೆ ಖುಷಿ ಆಗ್ತದೆ. ಇದನ್ನು ನಾವು ಆನಂದ ಅಂದ್ಕೊಂಡಿದ್ದೇವೆ. ಇದು ಒಂದು ತರಹದ ಲೌಕಿಕ ಸುಖ ಸಂತೋಷ ಸಿಕ್ಕಾಗ ಆಗುವ ಆನಂದ. ಇದು ನಮ್ಮ ಲೌಕಿಕ ಬದುಕಿಗೆ ಜೀವನಕ್ಕೆ ಸಂಬಂಧಪಟ್ಟದ್ದು. ಈ ತರಹದ ಖುಷಿ ಸಂತೋಷ ಇದು ತಾತ್ಕಾಲಿಕವಾದದ್ದು. ಇದು ಬಹಳ ದಿನದವರೆಗೆ ಇರೋದಿಲ್ಲ. ಯಾಕಂದರೆ ಮನುಷ್ಯನ ಆಸೆಗೆ ಮಿತಿಯೇ ಇರೋದಿಲ್ಲ. ನಮಗೆ ಏನೋ ಒಂದು ವಸ್ತು ವ್ಯಕ್ತಿ ಸಿಕ್ಕಾಗ ಖುಷಿ ಪಡ್ತೇವೆ, ಆನಂದವಾಗ್ತದೆ. ಆದರೆ ಸಿಗಲಿಲ್ಲ ಅಂತಂದರೆ ದುಃಖ ಪಡ್ತೇವೆ, ಚಿಂತೆಯಲ್ಲಿರ್ತೇವೆ. ಇದು ಲೌಕಿಕ ಜಗತ್ತಿಗೆ ಸಂಬಂಧಪಟ್ಟದ್ದು. ಒಂದು ವಸ್ತು ವಿಷಯ ಸಿಕ್ಕಾಗ ಖುಷಿ ಅಥವಾ ಸಿಗದೇ ಇದ್ದಾಗ ದುಃಖವಾಗೋದು. ಆದರೆ ನಿಜವಾದ ಆನಂದ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟದ್ದು. ಇದು ಪಾರಲೌಕಿಕ ಆನಂದ. ನಾವು ಬಯಸಿದ ವಸ್ತು ವಿಷಯ ವ್ಯಕ್ತಿ ನಮಗೆ ಸಿಗದೇ ಇದ್ರೂ ಅಥವಾ ಹತ್ತಿರ ಇರಲಿಲ್ಲ ಅಂದ್ರೂ ನಾವು ಖುಷಿಯಲ್ಲಿ ಸಂತೋಷದಲ್ಲಿದ್ದರೆ ನಾವು ನಮ್ಮಲ್ಲಿ ನಮ್ಮ ಅಂತರಾಳದಲ್ಲಿ ಇರುವ ಆನಂದವನ್ನು ಬ್ಲಿಸ್ಫುಲ್ ಸ್ಟೇಟನ್ನು ಅನುಭವಿಸ್ತಿದ್ದೇವೆ ಅಂತ ಅರ್ಥ. ಈಗ ಮನುಷ್ಯನಾಗಿ ಈ ಭೂಮಿಯ ಮೇಲೆ ಹುಟ್ಟಿದ ಮೇಲೆ ಕಷ್ಟಗಳು ಬರ್ತವೆ. ಶ್ರೀಕೃಷ್ಣ, ಶ್ರೀರಾಮ, ಶ್ರೀಹನುಮ ಅವರು ಭೂಮಿಯ ಮೇಲೆ ಜನ್ಮ ತಾಳಿದಾಗ ಅವರಿಗೂ ಕಷ್ಟಗಳು ಬಂದವು, ಸಂಕಷ್ಟಗಳು ಬಂದವು. ಆದರೆ ನಾವು ನಿಜವಾದ ಪಾರಲೌಕಿಕ ಆನಂದದಲ್ಲಿ ಅನುಭವದಲ್ಲಿ ಇದ್ದರೆ ಈ ಕಷ್ಟಗಳು ಸಂಕಷ್ಟಗಳು ನಮಗೆ ತೃಣ ಮಾತ್ರ ಅನ್ನಿಸುತ್ತವೆ. ಇದುವೇ ನಿಜವಾದ ಆನಂದದ ಬ್ಲಿಸ್ಫುಲ್ ಸ್ಟೇಟದ ಶಕ್ತಿ. ಒಂದು ಪದದ ಮಂತ್ರ ಇದೆ. ಈಗ ಉದಾಹರಣೆಯಾಗಿ ಹೇಳೋದಾದರೆ, ನಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ನಮ್ಮ ಮನೆಗೆ ಬರಬೇಕಾದರೆ ನಾವು ಸಲುಗೆಯಿಂದ ನಮ್ಮ ಮನೆಯ ಬಾಗಿಲ ಹಿಂದೆ ನಿಂತ್ಕೊಂಡು ಅವರು ಬಂದು ಸ್ವಲ್ಪ ಹೆದರಲಿ ಅಂತ ಭೂ ಅಂತ ಅಂದರೆ ಅವರು ಹೆದರುತ್ತಾರೆ. ಅದೇ ನಾವು ಕಾಕು ಮ ಅಂದರೆ ಅವರು ಹೆದರೋದಿಲ್ಲ. ಈ ಭೂ ಶಬ್ದಗಳಿಗಷ್ಟೇ ಅವ್ರು ಯಾಕೆ ಹೆದರ್ತಾರೆ, ಆದರೆ ಬೇರೆ ಶಬ್ದಗಳಿಗೆ ಯಾಕೆ ಹೆದರಲಿಲ್ಲ ಅಂತ ಅಂದರೆ, ಈ ಭೂ ಶಬ್ದಗಳು ನಮ್ಮ ಆತ್ಮದಲ್ಲಿ ಅಂತರಾಳದಲ್ಲಿ ನೆಲೆಯೂರಿವೆ. ಇವು ನಮ್ಮಲ್ಲೇ ಇನ್ಬಿಲ್ಟ್ ಆಗಿ ಇವೆ. ಇವು ಈ ಒಂದು ಪದದ ಮಂತ್ರ ಶಂಭು ಎಂಬ ಮಂತ್ರಕ್ಕೆ ಕನೆಕ್ಟ್ ಆಗಿದ್ದಾವೆ. ಈಗ ಬಹಳಷ್ಟು ಗುರುಗಳು ತಮ್ಮ ಪ್ರವಚನ ಸತ್ಸಂಗ ಆರಂಭಿಸೋ ಮೊದಲು ಶಂಭೋ ಶಂಭೋ ಅಂತ ಹೇಳಿ ಶುರು ಮಾಡ್ತಾರೆ. ಯಾಕಂದರೆ ಈ ಪದದ ಅರ್ಥ ಆನಂದ ಎಂಬ ಪದದ ಅರ್ಥಕ್ಕೆ ಸಂಬಂಧಿಸಿದೆ. ಶಿವಪರಮಾತ್ಮನಿಗೆ ಬಹಳಷ್ಟು ಹೆಸರು ಮತ್ತು ರೂಪಗಳಿದ್ದಾವೆ. ಅವನ ಭಕ್ತರು ಅವನು ಪ್ರತಿಯೊಂದು ಅಣುವಿನಲ್ಲೂ ಇದ್ದಾನೆ ಅಂತ ನಂಬ್ತಾರೆ. ಶಿವನಿಗೆ ಅನೇಕ ಹೆಸರುಗಳಿವೆ. ಅದರಲ್ಲಿ ಶಂಭು ಅನ್ನೋದು ಒಂದು. ಅವನು ಈ ಭೂಮಿಯ ಮೇಲೆ ಇದ್ದಾಗ ಅವನನ್ನು ಶಿವ ಎಂದು ಕರೆಯುತ್ತಿದ್ದರು. ಆದರೆ ಈಗ ಅವನು ಸ್ಪಿರಿಚುವಲ್ ವರ್ಲ್ಡ್ನಲ್ಲಿ ಶಂಭು ರೂಪದಲ್ಲಿ ಇದ್ಕೊಂಡು ಗುರುವಾಗಿ ನಮಗೆ ಅಲೌಕಿಕವಾದ ಜ್ಞಾನವನ್ನು ಕೊಡುವನು. ಈ ಜ್ಞಾನ ನಮಗೆ ಸಿಗ್ತಿರಬೇಕಾದರೆ ನಮಗೆ ನಾವು ಈ ಭೂಮಿಯ ಮೇಲೆ ಏಕೆ ಹುಟ್ಟಿದ್ವಿ, ಇಲ್ಲಿ ಹೇಗೆ ಬದುಕಬೇಕು ಮತ್ತು ಈ ಮಾಯಾಲೋಕದಿಂದ ಹೇಗೆ ಹೊರಗೆ ಬಂದು ಮುಕ್ತಿ ಪಡೆಯಬೇಕು ಅನ್ನೋ ವಿಷಯದ ಅರಿವಾಗ್ತದೆ. ಈ ಜ್ಞಾನ ನಮಗೆ ಸಿಗಬೇಕಾದ್ರೆ ನಾವು ಅಲೌಕಿಕವಾದ ಆನಂದದ ಸ್ಥಿತಿಯಲ್ಲಿ ಇರ್ತೇವೆ. ಈ ಸ್ಥಿತಿಯಲ್ಲಿ ಇರಬೇಕಾದ್ರೆ ನಾವು ಲೌಕಿಕವಾದ ಖುಷಿ ಸಂತೋಷಗಳಿಂದ ಹೊರತಾಗಿರ್ತೇವೆ. ಅಂದರೆ ಹೊರ ಪ್ರಪಂಚದ ಕಷ್ಟ ಸುಖಗಳು ನಮ್ಮನ್ನು ಬಾಧಿಸೋದಿಲ್ಲ ಮತ್ತು ನಾವು ಪಾರಲೌಕಿಕ ಆನಂದವನ್ನು ಜಗತ್ತಿನ ಎಲ್ಲರ ಜೊತೆಗೂ ಹಂಚಿಕೊಳ್ತೇವೆ. ಅದು ಹೇಗೆಂದರೆ ಶಂ ಅಂದರೆ ಖುಷಿ ಸಂತೋಷ ಶಾಂತಿ ಒಟ್ಟಿಗೆ ಅನುಭವಿಸೋದು ಮತ್ತು ಭೂ ಅನ್ನುವುದು ಪಾರಮಾರ್ಥಿಕವಾದುದು, ಭೂಮಿಯಿಂದ ಹೊರವಿರುವುದು, ಸ್ಪಿರಿಚುವಲ್ ವರ್ಲ್ಡ್ನಲ್ಲಿ ಇರುವುದು. ನಾವು ಶಂಭು ಅಂದಾಗ ಶಬ್ದದಿಂದ ಸುಖ ಶಾಂತಿ ನೆಮ್ಮದಿಗಳನ್ನು ಪಾರಮಾರ್ಥಿಕ ಲೋಕದಿಂದ ಉತ್ಪತ್ತಿ ಮಾಡಿ ನಮ್ಮ ಆತ್ಮದಲ್ಲಿ ಅಳವಡಿಸಿಕೊಂಡು ಅವುಗಳನ್ನು ಜಗತ್ತಿಗೆ ಬಿಡುಗಡೆ ಮಾಡುತ್ತೇವೆ. ಏಕೆಂದರೆ ಸುಖ ಶಾಂತಿ ನೆಮ್ಮದಿಗಳು ಲೌಕಿಕ ಜಗತ್ತಿನಲ್ಲಿ ಇರೋದಿಲ್ಲ, ಅವು ಪಾರಮಾರ್ಥಿಕ ಜಗತ್ತಿನಲ್ಲಿ ಇರುವವು. ನಾವು ಭೂ ಅಂದು ನಮ್ಮ ಸ್ನೇಹಿತರನ್ನು ಮತ್ತು ಸಂಬಂಧಿಕರನ್ನು ಹೆದರಿಸುವಾಗ ಆ ಹೆದರಿಕೆಯನ್ನು ನಮ್ಮಲ್ಲಿ ಉತ್ಪತ್ತಿ ಮಾಡಿಕೊಂಡಿರುತ್ತೇವೆ. ಅದೇ ತರಹ ನಾವು ಶಂಭು ಅಂದಾಗ ಸುಖ ಶಾಂತಿ ನೆಮ್ಮದಿಗಳನ್ನು ನಮ್ಮಲ್ಲಿ ಉತ್ಪತ್ತಿ ಮಾಡಿಕೊಂಡು ಅವುಗಳನ್ನು ಜಗಕ್ಕೆ ಹಂಚುತ್ತಿದ್ದೇವೆ. ಈ ಶಂಭು ಮಂತ್ರವು ಬಹಳ ಶಕ್ತಿಯುತವಾಗಿರುವುದು.
ಒಂದು ವೇಳೆ ನಮ್ಮ ಸ್ನೇಹಿತರು ಯಾರಾದರೂ ಅನಾರೋಗ್ಯದಿಂದ ಅಥವಾ ಕಷ್ಟದಿಂದ ಬಳಲುತ್ತಿದ್ದರೆ ಅವರ ಹೆಸರು ಮತ್ತು ಅವರ ಅನಾರೋಗ್ಯ ಅಥವಾ ಕಷ್ಟ ನೆನೆದು ಶಂಭು ಅಂತ ಹೇಳಿದರೆ ಅವರ ಕಷ್ಟಗಳು ಪರಿಹಾರವಾಗಬಹುದು. ಈ ರೀತಿ ಶಂಭು ಮಂತ್ರವು ಬಹಳ ಉಪಯೋಗಕಾರಿಯಾಗಿದ್ದು ಬೇರೆಯವರನ್ನು ಸಹ ಹೀಲ್ ಮಾಡಲು ಉಪಯೋಗಿಸಬಹುದು. ಅದಕ್ಕೆ ನಾವು ಮಂತ್ರವನ್ನು 108 ಸರ್ತಿ ಅಥವಾ ಎಷ್ಟೋ ಮಾಲೆಗಳಷ್ಟು ಜಪಿಸಬೇಕಾಗಿಲ್ಲ. ಮನಸ್ಸು ಚಿಂತಾರಹಿತವಾಗಿರಬೇಕು. ಚಿಂತೆಯಿಂದ ಕೂಡಿದ ಮನಸ್ಸಿನಿಂದ ಜಪಿಸಿದರೆ ಅದು ವ್ಯರ್ಥವಾಗುವುದು. ಮನಸ್ಸನ್ನು ಚಿಂತಾರಹಿತವಾಗಿ ಇಡುವುದು ಕಷ್ಟ. ಸತತ ಪ್ರಯತ್ನದಿಂದ ಅದು ಸಾಧ್ಯ. ಈ ಮಂತ್ರದಿಂದ ನಮಗೆ ಫಲ ಸಿಗುವುದು ಸತ್ಯ. ಆದರೆ ಅದು ನಾವು ಆಧ್ಯಾತ್ಮಿಕವಾಗಿ ಎಷ್ಟು ಮುಂದುವರೆದಿದ್ದೇವೆ ಎಂಬುದರ ಮೇಲೆ ನಿರ್ಣಯವಾಗಿರುತ್ತದೆ. ಈ ಶಂಭು ಮಂತ್ರ ಅರ್ಥ ನಿಮಗೆ ಅರ್ಥವಾಗಿದೆ ಅಂದ್ಕೊಂಡಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.